ತ್ಯಾಜ್ಯ ಶೇಖರಣಾ ಘಟಕದಲ್ಲಿ ಧೂಳಿನಿಂದ ಜನತೆ ಹೈರಾಣು. ಕತ್ತಲಾಗುತ್ತಲೇ ದುರ್ವಾಸನೆಗೆ ಮೂಗು ಮುಚ್ಚುವ ಪರಿಸ್ಥಿತಿ. ಇದು ಸ್ಮಾರ್ಟ್ ಸಿಟಿ ಮಂಗಳೂರಿನ ಪಚ್ಚನಾಡಿ ಪರಿಸರದಲ್ಲಿ ನಿತ್ಯ ಜನರು ಅನುಭವಿಸುವ ಸಮಸ್ಯೆಗಳು. ಈ ಹಿಂದೆ ಈ ಭಾಗದಲ್ಲಿ ಜನ ವಾಸಿಸುವುದಕ್ಕೂ ಹಿಂದೇಟು ಹಾಕುತ್ತಿದ್ದ ಪರಿಸ್ಥಿತಿ ಇತ್ತು. ಇದೀಗ ಒಂದು ಹಂತಕ್ಕೆ ಪಚ್ಚನಾಡಿ ತ್ಯಾಜ್ಯ ಮುಕ್ತವಾಗುತ್ತಿದೆ. ಆದರೆ ಇದೀಗ ಮತ್ತೆ ಅಲ್ಪ ಪ್ರಮಾಣದಲ್ಲಿ ಬರುವ ಧೂಳು ಮತ್ತು ವಾಸನೆಗೆ ಜನರು ಬೇಸತ್ತಿದ್ದಾರೆ. ನಿತ್ಯ ಬೆಳಗಾದರೆ ಸಾಕು ಈ ಭಾಗದಲ್ಲಿ ತ್ಯಾಜ್ಯ ಶೇಖರಣಾ ಘಟಕದಲ್ಲಿ ತ್ಯಾಜ್ಯ ಸಂಸ್ಕರಣಾ ವೇಳೆ ಬರುವ ಧೂಳಿನಿಂದ ಜನರು ಹೈರಾಣಾಗುವಂತಾಗಿದೆ. ಪಚ್ಚನಾಡಿ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಇಂದು ನಿನ್ನೆಯ ಸಮಸ್ಯೆಯಲ್ಲ, ಅದೆಷ್ಟೋ ವರ್ಷಗಳಿಂದ ಈ ಸಮಸ್ಯೆ ಹಾಗೆಯೇ ಇದೆ. ಈ ಭಾಗದಲ್ಲಿ ವಾಹನ ಸಂಚಾರಕ್ಕೂ ಕಷ್ಟ ಪಡುವಂತಾಗಿದೆ. ಇನ್ನು ಪಾಲಿಕೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಸುರಿದ ತ್ಯಾಜ್ಯ ರಾಶಿ ಸಂಸ್ಕರಿಸುವ ಮೂಲಕ ತ್ಯಾಜ್ಯ ಮುಕ್ತವಾಗಿಸುವ ಗುರಿ ಹೊಂದಿದೆ. ಆದರೆ ಈ ಯೋಜನೆಯಡಿ ಬಂದ ಸಂಸ್ಕರಣಾ ಯಂತ್ರಗಳನ್ನು ಪಚ್ಚನಾಡಿ ವಾಮಂಜೂರು ಸಂಪರ್ಕ ರಸ್ತೆಯ ಬದಿಯಲ್ಲಿ ಅಳವಡಿಸಲಾಗಿದ್ದು, ತ್ಯಾಜ್ಯ ಸಂಸ್ಕರಣೆಯ ವೇಳೆ ಇದರಿಂದ ಬರುವ ಧೂಳಿನಿಂದ ವಾಹನ ಸವಾರರು, ಸ್ಥಳೀಯರು ಹೈರಾಣಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರದೇಶಕ್ಕೊಮ್ಮೆ ಭೇಟಿ ನೀಡಿ ಸೂಕ್ತ ಕ್ರಮ ವಹಿಸುವ ಅಗತ್ಯತೆ ಇದೆ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಎಂಜಿ ಹೆಗ್ಡೆ. 15 ವರ್ಷ 85ರಲ್ಲೇನೋ ಪ್ರಾರಂಭ ಆಗಿ ಸುಮಾರು 15 ವರ್ಷ ಇಲ್ಲಿ ಓಪನ್ ಆಗಿ ಹಾಕ್ತಿದ್ರು. ಬಹುಶಃ ಅಲ್ಲಿ ನಮ್ಮ ಕುಲಶೇಖರದಿಂದ ಬರುವಾಗ ಈಚೆ ಕಾವೂರಿಂದ ಬರುವಾಗಲೇ ವಾಮಿಟಿಂಗ್ ಸೆನ್ಸೇಷನ್ ಆಗುವಷ್ಟು ವಾಸನೆ. ಅಂದರೆ ಇಲ್ಲಿ ಜನ ಊರು ಬಿಡಬೇಕು ಹೇಳುವ ಪರಿಸ್ಥಿತಿ ಇತ್ತು. ತರೋದು ಹಾಕೋದು ಹೋಗೋದು. ಬಟ್ ಇಲ್ಲಿಯ ಜನರು ಹೋರಾಟ ಮಾಡಿ ಒಂದು ಹಂತಕ್ಕೆ ಬಂದು ಓಪನ್ ಆಗಿ ಹಾಕಲಿಕ್ಕೆ ಇಲ್ಲ. ಈಗ ಅವತ್ತು ಕಸ ಡಿಲೆವರಿಗೆ ನೀವು ಈಚೆ ಸೈಡು ಏನು ಯೂನಿಟ್ ಇದೆ ಅಲ್ಲಿ ಆಚೆ ಸೈಡ್ ಮುಂಚಿದು ಕಸದ ರಾಶಿ ತೆಗಿಬೇಕು ಅಂತ. ಅದಕ್ಕೆ ಬಹುಶಃ 70 ಕೋಟಿ ಅದಕ್ಕೆ ಮಂಜೂರಾಗಿದೆ, ತೆಗಿತಾ ಇದ್ದಾರೆ. ಅದು ತೆಗೆದ ಮೇಲೆ 40 ಎಕರೆ ಇವರಿಗೆ ಫ್ರೀ ಜಾಗ ಸಿಗ್ತದೆ. ಪಾಯಿಂಟ್ ಏನಂದರೆ ಸೆಗ್ರಿಗೇಟ್ ಮಾಡಲಿಕ್ಕೆ ಆಗದ ಪ್ಲಾಸ್ಟಿಕ್ಕು ಮತ್ತು ಹಸಿ ಕಸಗಳು ಸೇರಿ ಅದೇನೂ ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ಅಂಥದ್ದನ್ನು ಮತ್ತು ಈ ರೀತಿಯ ಸ್ಮೆಲ್ ಬರ್ತಕ್ಕಂಥ ಸಮಸ್ಯೆಗಳಿದ್ದರೆ ಈಗ ಒಂದು ಈ ಯೂನಿಟಿನಲ್ಲೂ ಜಾಗ ಇದೆ, ಈಗ ಇರುವ ಯೂನಿಟಲ್ಲಿ ಇನ್ನೊಂದು ಈಗ ಕಸ ತೆಗಿತಾ ಇದ್ದಾರೆ. ಅಲ್ಲಿ ಒಂದು ಫುಲ್ಲಿ ಕ್ಲೋಸ್ಡ್ ಆಡಿಟೋರಿಯಂ ಅಂದರೆ ಏನು ಶೆಡ್ ಫುಲ್ಲಿ ಕ್ಲೋಸ್ಡ್, ಅದರೊಳಗೆ ಪ್ರೊಸೆಸ್ ಮಾಡಬೇಕು ಇವರು. ಆ ಹಸಿ ಕಸಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನ್ಯಾಚುರಲಿ ವಾಸನೆಯೂ ಬರೋದಿಲ್ಲ. ಈ ಪ್ರಾಣಿ ಪಕ್ಷಿಗಳು ಬಂದು ಅದನ್ನು ಎಳೆಯುವುದು ಕೆದರು ಮಾಡೋದು ಏನೂ ಇರೋದಿಲ್ಲ. ಒಂದು ಶೆಡ್ಡನ್ನು ಸಂಪೂರ್ಣ ಕವರ್ ಮಾಡಿ ಅದನ್ನು ಕಸ ವಿಲೇವಾರಿ ಒಂದು ಕೇಂದ್ರವನ್ನಾಗಿ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಇನ್ನು ಕತ್ತಲಾಗುತ್ತಿದ್ದಂತೆ ಪಚ್ಚನಾಡಿಯ ಇನ್ನೊಂದು ತ್ಯಾಜ್ಯ ನಿರ್ವಹಣೆ ಮತ್ತು ಗೊಬ್ಬರ ತಯಾರಿಕಾ ಘಟಕದಿಂದ ಬರುವಂತಹ ದುರ್ನಾತದಿಂದ ಈ ಭಾಗದಲ್ಲಿ ವಾಹನ ಸವಾರರು, ಪಾದಚಾರಿಗಳು, ಸ್ಥಳೀಯರು ಮೂಗು ಮುಚ್ಚಿ ಸಂಚರಿಸುವಂತಾಗಿದೆ. ಈ ದುರ್ನಾತ ನಿರ್ವಹಣಾ ಘಟಕದಲ್ಲಿ ಪ್ಲಾಸ್ಟಿಕ್ ಹೊತ್ತಿಸುವುದರಿಂದ ಅಥವಾ ಅಲ್ಲಿ ಬಳಸುವ ಕೆಮಿಕಲ್ನಿಂದ ಆಗಿರುತ್ತದೆಯೇ ಎಂಬುದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿದರೆ ಒಳಿತು. ಇಂತಹ ಕೊಳೆತು ನಾರುವ ತ್ಯಾಜ್ಯಗಳಿದ್ದರೆ ಸಂಪೂರ್ಣ ಮುಚ್ಚಿದ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿದರೆ ಉತ್ತಮ. ಈ ದುರ್ನಾತದಿಂದ ಜನರಿಗೆ ಮುಕ್ತಿ ಸಿಗಲು ಸಾಧ್ಯ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಎಂಜಿ ಹೆಗ್ಡೆ. ಅದಕ್ಕೆ ಈಗ ಧೂಳು ಬರೋದಕ್ಕೆ ಅವರು ಪ್ರಾರಂಭದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಏನಂದರೆ ಆ ಗುಡ್ಡೆಯನ್ನು ಒಡೆದು ಅವರು ಯೂನಿಟ್ ಹಾಕುವಾಗ ರೋಡ್ ಸೈಡ್ ಹಾಕಿದ್ದಾರೆ. ಅವರು ಅಲ್ಲಿ ತಪ್ಪಿದ್ದಾರೆ ಅಂತ ನನಗೆ ಆಗಲೇ ಅನಿಸಿತ್ತು. ಅದನ್ನು ಸ್ವಲ್ಪ ಗುಡ್ಡೆಯನ್ನು ಕೊರ್ಕೊಂಡು ಒಳಗೆ ಹೋಗಿ ಒಳಗೆ ಕ್ಲೀನ್ ಮಾಡಿಕೊಂಡು ಆ ಯೂನಿಟ್ ಹಾಕಬೇಕಿತ್ತು. ಇವರು ಇಲ್ಲಿ ಯೂನಿಟ್ ಹಾಕಿ ಆಗಿದೆ. ಸೊ ಈಗ ಅವರು ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಈ ಸೈಡ್ ರೋಡ್ ಸೈಡ್ ಸುತ್ತು ಒಮ್ಮೆ ಕಟ್ಟಿದರು. ಈಗ ಕೆಲವು ಇಲ್ಲ, ಅದು ಏನು ಒಂದು ಸ್ಕ್ರೀನ್ ಥರ ಕಟ್ಟಿದರು. ಅದನ್ನು ಕಡ್ಡಾಯವಾಗಿ DC ಅವರು ಕಟ್ಟಿಸಬೇಕು, ಕಮಿಷನರ್. ಒಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳ ಸ್ಥಳೀಯರ ಹೋರಾಟ ಮತ್ತು ಪರಿಶ್ರಮದಿಂದ ಈ ಭಾಗದಲ್ಲಿ ಇದ್ದ ಸಮಸ್ಯೆಗಳು ದೂರವಾಗಿದ್ದು, ಇದೀಗ ಮತ್ತೆ ಅಂತಹದ್ದೇ ಸಮಸ್ಯೆ ಎದುರಾಗುವ ಕಳವಳ ಜನರು ವ್ಯಕ್ತಪಡಿಸಿದ್ದಾರೆ. ಇಂತಹ ಸಮಸ್ಯೆ ಎದುರಾಗುವ ಮುನ್ನ ಸಂಬಂಧಪಟ್ಟವರು ಇತ್ತ ಒಮ್ಮೆ ಗಮನಹರಿಸುವ ಅಗತ್ಯತೆ ಹೆಚ್ಚಿದೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.